ದೃಢ ನಿಶ್ಚಯ. ಯಾವುದೇ ಕೆಲಸ ಪ್ರಾರಂಭಿಸಬೇಕಾದರೆ ಅದನ್ನು ಮಾಡಬೇಕೇ ಬೇಡವೇ ಅಂತ ಹೇಳಿ ದೃಢ ನಿಶ್ಚಯ ಮಾಡಿದ ನಂತರ ಕಾರ್ಯವನ್ನು ಪ್ರಾರಂಭಿಸಿದಾಗ ಆ ಕಾರ್ಯವು ಉತ್ತಮವಾಗಿರುತ್ತದೆ. ಸಾಮಾನ್ಯರಲ್ಲಿ ಇಂತಹವರು ಇರ್ತಾರೆ. ಅವರು ಹಿಡಿದ ಕೆಲಸವನ್ನು ಮಾಡಿಯೇ ತೀರುತ್ತಾರೆ. ಅವರನ್ನು ಕಂಡರೆ ನನಗೆ ತುಂಬ ಇಷ್ಟ ಎಂದಿದ್ದಾರೆ. ಇಂತಹ ದೃಢ ನಿಶ್ಚಯ ಸಾಧಕನಲ್ಲಿರಬೇಕಾದದ್ದು. ಇಂತಹವನು ಪರಮಾತ್ಮನಿಗೆ ಅತ್ಯಂತ ಪ್ರೀತಿ, ಅಂದರೆ ಸಾಮಾನ್ಯರು ಭಗವಂತನಿಗೆ ಪ್ರೀತಿ. ಇಂತಹವರ ಬಳಿಗೆ ಪರಮಾತ್ಮನೇ ಬರ್ತಾನೆ. ಹಳ್ಳಿಗಳಲ್ಲಿ ನಾವು ಸಾಮಾನ್ಯರನ್ನು ಕಾಣಬಹುದು. ಅವರ ಮನೆಗಳು ಅಂತಂದರೆ ಗುಡಿಸಲುಗಳು ಅವು ಸಹ ಬಹಳ ಚಿಕ್ಕದಾಗಿರುತ್ತವೆ. ಆದರೆ ಅವರ ಮನಸ್ಸು ವಿಶಾಲವಾಗಿರುತ್ತೆ. ಏನಾದರೂ ಸಾಧಿಸಬೇಕಾದರೆ ದೃಢ ನಿಶ್ಚಯ ಬಹಳ ಮುಖ್ಯ. ಹಿಡಿದ ಕಾರ್ಯವನ್ನು ಮಾಡಿಯೇ ತೀರುತ್ತೇನೆ ಅಂತ ಹೇಳಿ ಮಾಡೋದು. ಒಂದು ಮರದ ಮೇಲೆ ಗೀಜಗನ ಪಕ್ಷಿ ಗೂಡನ್ನು ಕಟ್ಟಲು ಪ್ರಾರಂಭಿಸಿತು. ಅರ್ಧ ಕಟ್ಟುವಷ್ಟರಲ್ಲಿ ಜೋರಾಗಿ ಗಾಳಿ ಬೀಸಿತು. ಗೂಡು ಚೆದರಿತು. ಆದರೆ ಗೀಜಗ ಗಾಳಿ ನಿಂತ ಮೇಲೆ ಮತ್ತೆ ಹಾರಿತು. ಸ್ವಲ್ಪ ಸಮಯಕ್ಕೆ ಮತ್ತೆ ಗೂಡು ಕಟ್ಟಲು ಪ್ರಾರಂಭಿಸಿತು. ಅದಕ್ಕೆ ಕೈಗಳಿಲ್ಲ, ಯಾವುದೇ ಯಂತ್ರಗಳೂ ಇಲ್ಲ. ಆದರೆ ನಾನು ಗೂಡನ್ನು ಕಟ್ಟಿಯೇ ತೀರುತ್ತೇನೆ ಅನ್ನುವಂತಹ ಉತ್ಸಾಹವಿತ್ತು. ಮತ್ತೆ ಗೂಡು ಕಟ್ಟಲು ಪ್ರಾರಂಭಿಸಿತು. ಆದರೆ ಮತ್ತೆ ಗಾಳಿ ಬೀಸಿತು. ಗೀಜಗನ ಗೂಡು ಮತ್ತೆ ಛಿದ್ರವಾಯಿತು. ಇದನ್ನೆಲ್ಲ ಮತ್ತೊಂದು ಪಕ್ಷಿ ಗಮನಿಸ್ತಾ ಇರುತ್ತೆ. ಅದು ಕೇಳುತ್ತೆ, ನೀನು ಎಷ್ಟು ಸಲ ಕಟ್ಟಿದರೂ ಮನೆ ನಾಶವಾಗುತ್ತಿದೆಯಲ್ಲ, ನಿನಗೆ ಏನನ್ನಿಸುತ್ತದೆ ಅಂತ ಕೇಳುತ್ತೆ. ಆಗ ಗೀಜಗೆ ಹೇಳಿತು, ಅದರ ಕೆಲಸ ಅದು ಮಾಡುತ್ತದೆ, ನನ್ನ ಕೆಲಸ ನಾನು ಮಾಡುತ್ತೇನೆ. ಕೆಲಸದಲ್ಲಿ ಸ್ವಲ್ಪ ಉತ್ಸಾಹವಿರಬೇಕು ಅಂತ ಹೇಳುತ್ತೆ. ಯಾರು ಸೋಲುವರು ನೋಡೋಣ ಅಂತಲೂ ಹೇಳುತ್ತೆ. 1000 ಸಲ ಕೆಡಿಸಿದರೂ ನಾನು ಕಟ್ಟುತ್ತೇನೆ, ನಾನೇನು ಸಾಮಾನ್ಯನಲ್ಲ ಅಂತ ಹೇಳುತ್ತೆ. ನಾನು ಕಟ್ಟಬೇಕು ಎನ್ನುವುದು ಮಾತ್ರವನ್ನು ತಿಳಿದಿದ್ದೇನೆ. ಅದು ದೃಢ ನಿಶ್ಚಯ. ಗಾಳಿ ಬೀಸಿ ಬೀಸಿ ಸಾಕಾಗಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುತ್ತೆ. ಆಗ ಗೀಜಗ ತನ್ನ ಗೂಡಿಗೆ ಮೂಲ ಆಧಾರವಾದ ಗಂಟೊಂದನ್ನು ಹಾಕುತ್ತೆ. ಗಾಳಿಗೆ ಹೇಳುತ್ತೆ, ಈಗ ಹೇಗೆ ಬೇಕಾದರೂ ಬೀಸು ಅಂತ. ಹೀಗೆ ದೃಢ ನಿಶ್ಚಯ ಇರಬೇಕು.